ಇವಾಗಂತೂ ನನ್ನ ಮಗಳಿಗೆ ಅದೇನ್ ಅಡ್ಗೆ ಮೇಲೆ ಇಷ್ಟ ಬಂದಿದ್ಯೋ ಏನೋ ಗೊತ್ತಿಲ್ಲ. ಯಾವ್ದನೋ ಒಂದು ವಿಡಿಯೋಗಳು ನೋಡಿ ರೆಸಿಪಿನ ಇದು ಅದು ಟ್ರೈ ಮಾಡ್ತೀನಿ ಅಂತ ಕೇಳ್ತಾನೆ ಇರ್ತಾಳೆ. ಫೈನಲ್ ಆಗಿ ಇವತ್ತು ಚಿಕನ್ ಅಲ್ಲಿ ಏನಾದ್ರು ಟ್ರೈ ಮಾಡ್ಬೇಕು ಅಂತ ನೋಡ್ಬಿಟ್ಟು ಚಿಕನ್ ಕೇಳಿದ್ಲು. ಸರಿ ಅಂತ ಚಿಕನ್ ಕೂಡ ತಗೊಂಡ್ ಬಂದೆ. ಹಾಗೆ ನಾನು ಚಿಕನ್ ಗ್ರೇವಿ ಮಾಡಿ ಚಪಾತಿ ಮಾಡ್ಕೊಂಡೆ. ತಿಂಡಿಗೆ ಸ್ನಾಕ್ಸ್ ಮಾಡ್ತೀನಿ ಅಂತ ಅನ್ಬಿಟ್ಟು ಎಲ್ಲ ಯಾವ್ಯಾವ ತರ ಬೋನ್ಲೆಸ್ ಪೀಸ್ ಎಲ್ಲ ಬೇಕು ಅದನ್ನೆಲ್ಲ ತಂದಿರೋ ಚಿಕನ್ ಅಲ್ಲೆಲ್ಲ ಸಪರೇಟ್ ಮಾಡಿ ಎತ್ತಿಟ್ಟಿದ್ಲು. ನಾವೆಲ್ಲ ಟಿಫನ್ ಎಲ್ಲ ತಿಂದಾದ್ಮೇಲೆ ಮಧ್ಯಾಹ್ನ ಮೇಲೆ ಪ್ರಿಪೇರ್ ಮಾಡೋದನ್ನ ಶುರು ಮಾಡ್ಕೊಂಡ್ಲು ಆರಾಮಾಗಿ. ನೀವ್ ಯಾರು ಕಿಚನ್ಗೆ ಬರಂಗಿಲ್ಲ ಅಂತ ಹೇಳಿದ್ಲು. ಸರಿ ಆಯ್ತು ಮಾಡಮ್ಮ, ಅದೇನ್ ಮಾಡ್ತೀಯೋ ಅಂತಂದೆ. ಲಾಸ್ಟ್ಗಂತೂ ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆಲೆಲ್ಲ ನಾನು ಬಿಡೋದಿಲ್ಲ. ಅದಕ್ಕೆ ಎಲ್ಲ ರೆಡಿ ಮಾಡ್ಬಿಟ್ಟು ಮಮ್ಮಿ ಬಾ ನೀನ್ ಆಯಿಲ್ಗೆ ಹಾಕು ಅಂತ ಅನ್ಬಿಟ್ಟು ಕರೆದ್ಲು. ಫೈನಲ್ ಆಗಿ ಹೋಗಿ ನಾನು ಕೂಡ ಚೂರು ಹೆಲ್ಪ್ ಮಾಡಿದೆ ಅಷ್ಟೇನೆ. ತುಂಬಾ ಚೆನ್ನಾಗಿ ಮಾಡಿದ್ಲು. KFC ಪ್ರಿಪೇರ್ ಮಾಡಿದ್ಲು. ಮಾಡೋದಲ್ದೆ ಅಡ್ಗೆ ಮನೆ ಕ್ಲೀನ್ ಮಾಡಿ ಪ್ಲೇಟ್ಗೆ ಹಾಕಿ ಎಲ್ರಿಗೂ ಸರ್ವ್ ಮಾಡಿದ್ಲು. ಅದೊಂದು ತುಂಬಾನೇ ಇಷ್ಟ ಆಯ್ತು. ಟೇಸ್ಟ್ ಕೂಡ ಸೂಪರ್ ಆಗಿ ಬಂದಿತ್ತು. ಫಸ್ಟ್ ಟೈಮ್ ನನ್ನ ಮಗಳು ಚಿಕನ್ ಅಲ್ಲಿ ಒಂದ್ ರೆಸಿಪಿನ ಟ್ರೈ ಮಾಡಿದ್ದು.